NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಅರೆಸ್ಟ್ ಆಗ್ತಾರಾ ಖ್ಯಾತ ನಟ ಮೋಹನ್ ಬಾಬು? ಖ್ಯಾತ ನಟ ಮೋಹನ್ ಬಾಬುಗೆ ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ಭಾರಿ ಹಿನ್ನಡೆ ಆಗಿದೆ. ವಿದ್ಯಾರ್ಥಿ ನಾಯಕರ ಅಪಹರಣ ಪ್ರಕರಣದಲ್ಲಿ ಬಂಧನದಿಂದ ರಕ್ಷಣೆ ನೀಡಬೇಕು ಅಂತ ಹೇಳಿ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಈ ಹಂತದಲ್ಲಿ ಮಧ್ಯಂತರ ಆದೇಶ ನೀಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿ ಅವರ ಮನವಿಯನ್ನ ತಿರಸ್ಕರಿಸಿದೆ. ವಿದ್ಯಾರ್ಥಿ ನಾಯಕರು ಅಪಹರಣಕ್ಕೆ ಸಂಬಂಧಪಟ್ಟ ಹಾಗೆ FIR ರದ್ದುಪಡಿಸಬೇಕು ಅಂತ ಹೇಳಿ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಮೋಹನ್ ಬಾಬು ಕೋರ್ಟ್ ಬಳಿಯಲ್ಲಿ ಮನವಿ ಮಾಡಿದ್ರು. ಬಂಧನ ಸೇರಿದಂತೆ FIR ಆಧಾರದಲ್ಲಿ ಯಾವುದೇ ಕಠಿಣ ಕ್ರಮವನ್ನ ಕೈಗೊಳ್ಳದಂತೆ ಮಧ್ಯಂತರ ಆದೇಶವನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ರು. ಆದರೆ ಪ್ರಕರಣದಲ್ಲಿ ಪ್ರಾಥಮಿಕ ಸಾಕ್ಷ್ಯಗಳಿರುವುದರಿಂದ ಈ ಹಂತದಲ್ಲಿ ಹಸ್ತಕ್ಷೇಪ ಸಾಧ್ಯವಿಲ್ಲ ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ವಿಚಾರಣೆಯ ವೇಳೆ ಕೋರ್ಟ್ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದೆ. ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರುವಂತಹ ಯೂನಿವರ್ಸಿಟಿ PRO ಸತೀಶ್ ಜೊತೆಯಲ್ಲಿ ಅರ್ಜಿದಾರರು ಘಟನೆಗೆ ಮುನ್ನ ಮತ್ತು ನಂತರ ಹಲವಾರು ಬಾರಿ ಫೋನ್ನಲ್ಲಿ ಮಾತನಾಡಿದ್ದಾರೆ ಮತ್ತು ಮೆಸೇಜ್ಗಳನ್ನ ಕಳಿಸಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ಈ ಸಂವಹನದ ವಿವರಗಳು ತನಿಖೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬಹುದು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಕೇವಲ ಕಾಲ್ ಡೇಟಾ ಮಾತ್ರವಲ್ಲದೆ ಮೆಸೇಜ್ಗಳ ವಿಚಾರವನ್ನ ಕೂಡ ವಿಶ್ಲೇಷಿಸಿ ಫಾರೆನ್ಸಿಕ್ ಲ್ಯಾಬ್ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಸ್ಪಷ್ಟಪಡಿಸಿದೆ. ಫೋನ್ ಕಾಲ್ಗಳ ಸಮಯ ಮತ್ತು ಮೆಸೇಜ್ಗಳ ವಿನಿಮಯದಂತಹ ವಿಚಾರಗಳು ಪ್ರಕರಣದ ಸ್ವರೂಪವನ್ನ ಪ್ರಭಾವಿಸಬಹುದು ಅನ್ನುವಂಥದ್ದು ನ್ಯಾಯಮೂರ್ತಿಗಳ ಅಭಿಪ್ರಾಯ. ತನಿಖೆ ಆರಂಭದ ಹಂತದಲ್ಲಿರುವಾಗ ಮಧ್ಯಂತರ ರಕ್ಷಣೆಯನ್ನ ನೀಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಮೋಹನ್ ಬಾಬು ಪರ ವಕೀಲರು ಈ ಪ್ರಕರಣ ರಾಜಕೀಯ ಪ್ರೇರೇಪಿತವಾಗಿದೆ, ಅವರ ಕ್ಲೈಂಟ್ ಮೇಲೆ ಇರುವಂತಹ ಆರೋಪಗಳು ಆಧಾರ ರಹಿತ ಅಂತ ಹೇಳಿ ವಾದ ಮಾಡಿದ್ದಾರೆ. FIR ಅಲ್ಲಿ ಮಾಡಿದಂತಹ ಆರೋಪಗಳನ್ನ ಸಾಕ್ಷ್ಯಗಳಿಂದ ಸಾಬೀತುಪಡಿಸಬೇಕು, ಕೇವಲ ಅನುಮಾನಗಳ ಆಧಾರದಲ್ಲಿ ಬಂಧನ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಆದರೂ ಕೋರ್ಟ್ ಈ ವಾದವನ್ನ ಈ ಹಂತದಲ್ಲಿ ಒಪ್ಕೊಳ್ತಾ ಇಲ್ಲ. ಸಂಬಂಧಿತ ಅರ್ಜಿಯನ್ನ ಕೂಡ ಹೈಕೋರ್ಟ್ ತಿರಸ್ಕರಿಸಿದೆ. ಆದರೆ ಪ್ರಕರಣದ ಬಗ್ಗೆ ಆಳವಾದ ವಿಚಾರಣೆ ನಡೆಸುವುದಾಗಿ, ಎಲ್ಲಾ ಸಾಕ್ಷ್ಯಗಳನ್ನ ಸಮಗ್ರವಾಗಿ ಪರಿಶೀಲನೆ ಮಾಡೋದಾಗಿ ಹೇಳಿದೆ. ಕ್ವಾಶ್ ಅರ್ಜಿಯ ಮುಂದಿನ ವಿಚಾರಣೆಯನ್ನ ಮಾರ್ಚ್ 3ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ಬೆಳವಣಿಗೆಯಿಂದ ಪ್ರಕರಣಕ್ಕೆ ಇನ್ನಷ್ಟು ಮಹತ್ವ ಬಂದಿದೆ. ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ, ಫಾರೆನ್ಸಿಕ್ ವರದಿಯಲ್ಲಿ ಏನೆಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ರ ಕಡೆ ಇದೀಗ ಎಲ್ಲರ ಗಮನ ನೆಟ್ಟಿದೆ. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.